ನಮಸ್ಕಾರ ಮಿತ್ರರೇ, ಡಾಕ್ಟರ್ ನಾರಾಯಣ್ ಮೊದಲೇ. ವೃಷಣನಲ್ಲಿ ನೋವು, ಬೀಜಗಳಲ್ಲಿ ನೋವು ಯಂಗ್ ಹುಡುಗರಿನಲ್ಲಿ ತುಂಬ ಕಾಮನ್. ಎಷ್ಟೋ ಸತಿ ಅದು ಪೇನ್ ಇಷ್ಟು ಜಾಸ್ತಿ ಇರುತ್ತೆ, ಅನ್ಬೇರೇಬಲ್ ಇದೆ. ಮಧ್ಯರಾತ್ರಿ 1:30-2 ಗಂಟೆಗೆ ಹಾಸ್ಪಿಟಲ್ ಹೋಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೋಬೇಕು, ಆ ಲೆವೆಲ್ಗೆ ಜಾಸ್ತಿ ಆಗಿರುತ್ತೆ. ಸೊ ಎಷ್ಟೋ ಸತಿ 1 ವರ್ಷ 2 ವರ್ಷದಿಂದ ಈ ವೃಷಣ ನೋವಿಗಾಗಿ ಚಿಕಿತ್ಸೆ ತಗೊಳ್ತಾರೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ತೊಗೊಳ್ಳೋರಿಗೆ ಇದು ನೋವು ಕಡಿಮೆ ಇರುತ್ತೆ ಮತ್ತು ಯಥಾಸ್ಥಿತಿ ವೃಷಣನಲ್ಲಿ ನೋವು ಇರುತ್ತೆ. ಸೊ ಈ ವೃಷಣನಲ್ಲಿ ನೋವು ಯಾಕೆ ಬರುತ್ತೆ, ಈ ವಿಷಯ ಬಗ್ಗೆ ಮಾತಾಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ವೃಷಣನಲ್ಲಿ 2 ಟೆಸ್ಟಿಕಲ್ಸ್ ಅಥವಾ ಟೆಸ್ಟಿಸ್ ಇರುತ್ತೆ. ಈ ಟೆಸ್ಟಿಸ್ದಿಂದಾನೇ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆಗೋದು, ಈ ಟೆಸ್ಟಿಸ್ದಿಂದಾನೇ ಸ್ಪರ್ಮ್ ಉತ್ಪತ್ತಿ ಆಗೋದು, ಈ ಟೆಸ್ಟಿಸ್ದಿಂದಾನೇ ಗರ್ಭಧಾರಣೆ ಆಗುತ್ತೆ. ಯಾಕಂದರೆ ವೀರ್ಯ ಇಲ್ಲಿಂದಾನೇ ಉತ್ಪತ್ತಿ ಆಗುತ್ತೆ. ಯಾವ ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ, ವೀರ್ಯ ವೀಕ್ ಇದೆ ಅಂತ ಹೇಳಿದ್ರೆ ಟೆಸ್ಟಿಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ತಿಳ್ಕೋಬೇಕು. ಸೊ ಈ ಟೆಸ್ಟಿಸ್ನಲ್ಲಿ ನೋವು ಯಾಕೆ ಬರುತ್ತೆ? ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು, ಏನಾದರೂ ಹೊರಗಡೆಯಿಂದ ಏಟು ಬಿದ್ದಿದೆ, ಕ್ರಿಕೆಟ್ ಆಡುವಾಗ ಬಾಲ್ ಹತ್ತಿದೆ, ಅಥವಾ ಬೈಕ್ನಲ್ಲಿ ಹೋಗುವಾಗ ಒಮ್ಮೆ ಬ್ರೇಕ್ ಹೊಡೆದ್ರೆ ಮುಂದೆ ಟ್ಯಾಂಕ್ ಏನಿದೆಯಲ್ಲ, ಪೆಟ್ರೋಲ್ ಟ್ಯಾಂಕು ಜೋರಾಗಿ ರಬ್ ಆಯಿತು, ಅಥವಾ ಒಂದೊಂದ್ಸತಿ ಪ್ಯಾಂಟ್ ಚೈನ್ ಹಾಕುವಾಗ ಜೋರಾಗಿ ಹೇಳಿದ್ರೆ ಒಮ್ಮೆ ಒಳಗಡೆ ಸಿಕ್ಬಿದ್ದು, ಈ ಎಲ್ಲ ಕಂಡೀಷನ್ಲಿ ಟ್ರಾಮಾದಿಂದ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಅದರ ಲೇಯರ್ನಲ್ಲಿ ನೀರು ತುಂಬುತ್ತೆ. ಅದನ್ನು ಏನಾಗುತ್ತೆ, ಸಮ್ ಟೈಮ್ ಆ ನೀರು ತುಂಬಿದ್ದು ಅದರಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಪೇನ್ ಆಗುತ್ತೆ. ಅದು ಒಂದು ಟೈಪ್ ಆಯಿತು. ಎರಡನೇದು ಆರ್ಕೈಟಿಸ್ ಅಂತೀವಿ. ಆರ್ಕೈಟಿಸ್ ಅಂದರೆ ಟೆಸ್ಟಿಕಲ್ ಸರೌಂಡಿಂಗ್ ಏನು ಲೇಯರ್ ಇರುತ್ತಲ್ಲ, ಅದರಲ್ಲಿ ಇನ್ಫ್ಲಮೇಷನ್ ಬರುತ್ತೆ, ಊತ ಬರುತ್ತೆ. ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದೊಂದು ಸತಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಮೇಲೆ ಆ ಥರ ಆಗುತ್ತೆ, ಅಥವಾ ಒಂದು ಜಾಸ್ತಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಅಲ್ಲಿಂದ ಇನ್ಫೆಕ್ಷನ್ ಆಗಿದಿರುತ್ತೆ, ಅಥವಾ ಸಮ್ ಟೈಮ್ ನೀವು ಸೆಕ್ಸ್ ಮಾಡಿದ್ರೆ ಆ ಮೈಡೆಗೆ ಏನಾದರೂ ಲೋಕಲೈಸ್ ಯೂರಿನರಿ ಇನ್ಫೆಕ್ಷನ್ ಆಗಿದ್ದು, ಈಕೋಲೈ ಇನ್ಫೆಕ್ಷನು ಅಥವಾ ಬೇರೆ ಇನ್ಫೆಕ್ಷನು, ಅದೇ ಇನ್ಫೆಕ್ಷನ್ ನಿಮ್ಮ ಬಾಡಿಯಲ್ಲಿ ಟ್ರಾನ್ಸ್ಮಿಟ್ ಆಗಿ ನಿಮಗೆ ಕೂಡ ಈ ಥರ ಆರ್ಕೈಟಿಸ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಸಟನ್ ಕಂಡೀಷನಲ್ಲಿ ಹೈಡ್ರೋಸಿಲ್ ಅಂದರೆ ಆ ವೃಷಣ ಸರೌಂಡಿಂಗ್ ನೀರು ತುಂಬುತ್ತೆ, ಅದರದಿಂದನೂ ಪೇನ್ ಬರುತ್ತೆ. ಇನ್ ಸರ್ಟನ್ ಕಂಡೀಷನ್ ಹರ್ನಿಯಾ ಅಂತ ಕಂಡೀಷನ್. ಹರ್ನಿಯಾ ಅಂದರೆ ಹೊಟ್ಟೆನಲ್ಲಿ ಇರುವ ಅನ್ನಕರುಗಳು, ಈ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ ಆಗಿದ್ದ ಕಡೆಯಿಂದ ಇಲ್ಲಿಂದ ಹೊಟ್ಟೆ ಕರುಳುಗಳು ಕೆಳಗಡೆ ವೃಷಣನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇಂಗ್ವೈನಲ್ ಹರ್ನಿಯಾ ಅಂತೀವಿ, ಅಥವಾ ಸ್ಕ್ರೋಟಲ್ ಹರ್ನಿಯಾ ಅಂತೀವಿ. ಅದರದಿಂದನೂ ನಿಮಗೆ ನೋವು ಬರುತ್ತೆ. ಇವೆಲ್ಲ ನೋವು ನಿಮ್ಮ ಚಿಕಿತ್ಸೆ ಮಾಡೋಕ್ಕೆ ಕಾಜ್ ಏನಿದೆ ಆ ಪ್ರಕಾರ ಚಿಕಿತ್ಸೆ ಆಗುತ್ತೆ. ಇನ್ಫೆಕ್ಷನ್ ಇದೆಯಾ, ಇನ್ಫೆಕ್ಷನಲ್ಲಿ ಏನು ಪೇನ್ ಇರುತ್ತೆ, ಫೀವರ್ ಇರುತ್ತೆ, ಚಳಿ ಇರುತ್ತೆ. ಓವರಾಲ್ ಯೂರಿನರಿ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಪಸ್ ಸೆಲ್ಸ್ ಜಾಸ್ತಿ ಬರುತ್ತೆ. ಯಾವ್ದು ಬ್ಯಾಕ್ಟೀರಿಯಾ ಇದೆ ಅಂತ ಗೊತ್ತಾಗುತ್ತೆ ಕಲ್ಚರ್ ಆದಮೇಲೆ. ಆ ಪ್ರಕಾರ ಆ್ಯಂಟಿಬಯೋಟಿಕ್ ಕೊಟ್ಟರೆ ಸೆಟಲ್ ಆಗಿಬಿಡುತ್ತೆ. ಒಂದು. ಎರಡನೇದು ಹರ್ನಿಯಾ ಇದೆ, ಹರ್ನಿಯಾನ ರಿಪೇರ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಮೂರನೇದು ಹೈಡ್ರೋಸಿಲ್ ಇದೆ, ಹೈಡ್ರೋಸಿಲ್ ಸರ್ಜರಿ ಮಾಡಿದ್ರು ಕಡಿಮೆ ಆಗುತ್ತೆ. ಬಟ್ ಒಂದು ವೃಷಣನೂ ಒಂದು ಕಡಿಮೆ ಆಗಲ್ಲ, ಏನು ಮಾಡಿದ್ರೂ ಕಡಿಮೆ ಆಗಲ್ಲ. ಅದನ್ನು ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಶುಕ್ರಕ್ಷಯ. ಬಾಡಿನಲ್ಲಿ ವೀರ್ಯ ಯಾವಾಗ ಕಡಿಮೆ ಆಗುತ್ತೆ, ವೀರ್ಯದ ಸಂಖ್ಯೆ ಯಾವಾಗ ಕಡಿಮೆ ಆಗುತ್ತೆ, ವೃಷಣನಲ್ಲಿ ನೋವು ಬರುತ್ತೆ. ಯಾವುದೋ ಟೆಸ್ಟ್ನಲ್ಲಿ ಬರಲ್ಲ. ನೀವು ಸ್ಕ್ರೋಟಲ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದರಲ್ಲಿ ಏನು ಬರಲ್ಲ, ವೀರ್ಯನೂ ಟೆಸ್ಟ್ ಮಾಡಿದ್ರೆ ಅದರಲ್ಲಿನೂ ಏನು ಬರಲ್ಲ, ಯೂರಿನರಿ ಟೆಸ್ಟ್ ಮಾಡಿದ್ರೆ ಅದರಲ್ಲಿನೂ ಏನು ಬರಲ್ಲ. ಎಲ್ಲ ಟೆಸ್ಟ್ ನಾರ್ಮಲ್ ಇರುತ್ತೆ, ಬಟ್ ನೋವು ಕಡಿಮೆ ಆಗಲ್ಲ. ಯೂರೋಲಜಿಸ್ಟ್ ಹತ್ರ ಹೋಗಿ ಬೇರೆ ಡಾಕ್ಟರ್ ಹತ್ರ, ಸರ್ಜನ್ ಹತ್ರ ಎಲ್ಲ ಕಡೆ ತೋರಿಸಿದ್ರೆ ಬಟ್ ನೋವು ಕಡಿಮೆ ಆಗಲ್ಲ. ಬಟ್ ರೂಟ್ ಕಾಸ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಏನಂತೀವಿ, ಶುಕ್ರ ಧಾತು ಕ್ಷಯಜನ್ಯ. ಬಾಡಿನಲ್ಲಿ ವೀರ್ಯ ಸಂಖ್ಯೆ ಕಡಿಮೆ ಆದರೆ ನೋವಾಗುತ್ತೆ. ಸರ್, ಇದಕ್ಕೆ ಏನು ಪ್ರೂಫ್ ಇದೆ? ಯಾವ ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ನಲ್ಲಿ ಇದು ಬರೆದಿದ್ದಾರೆ ಅಂದರೆ, ಚರಕ ಸಂಹಿತಾನಲ್ಲಿ ಆಯುರ್ವೇದನಲ್ಲಿ ಬರೆದಿದ್ದಾರೆ. ಶುಕ್ರ ಕ್ಷಯ ಆದಮೇಲೆ ಏನಾಗುತ್ತೆ ಅಂದರೆ, ಮೇಡ್ರ ವೃಷಣ ವೇದನಾಶ್ಚ. ಅಂದರೆ ಮೇಡ್ರ ಅಂದರೆ ಪಿನಿಸ್, ಲಿಂಗ ಸಂಸ್ಕೃತನಲ್ಲಿ. ಇದರಲ್ಲಿ ಅಥವಾ ಕೆಳಗಡೆ ವೃಷಣ, ವೇದನಾ ಅಂದರೆ ಪೇನನ ಹೇಳ್ತಾರೆ ಸಂಸ್ಕೃತನಲ್ಲಿ. ಮೇಡ್ರ ವೃಷಣ ವೇದನಾಶ್ಚ. ಫಸ್ಟ್ ಲಕ್ಷಣ ನಿಮ್ಮ ಬಾಡಿನಲ್ಲಿ ವೀರ್ಯ ಕಡಿಮೆ ಆಗ್ತಾ ಇದೆ ಅಂತ. ಸೆಕೆಂಡ್ ಲಕ್ಷಣ ಏನು, ಅಸಕ್ತಿ ಮೈಥುನಂ, ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ಮೂರನೇದೇನು,
ಅಲ್ಪ ಶುಕ್ರ ದರ್ಶನಂ. ನೀವು ಯಾವಾಗ ಸೇರ್ತೀರಾ, ವೀರ್ಯ ಎಷ್ಟು ಬರಬೇಕು, 2 ml 2.5 ml 3 ml ಬರಬೇಕು, ಅಷ್ಟು ಬರಲ್ಲ, ಬರೀ ಒಂದು ಅರ್ಧ ml ಬರುತ್ತೆ. ಆಮೇಲೆ ನಪುಂಸಕ್ತೆ, ಉದ್ರೇಕ ಬರಲ್ಲ. ಸೊ ಇವೆಲ್ಲ ಶುಕ್ರ ಕ್ಷಯಜನ್ಯ ನಿಮಗೆ ವೇದನಾ ಇದೆ ಅಥವಾ ನೋವಿದೆ ವೃಷಣನಲ್ಲಿ. ನನ್ನ ಹತ್ರ ಒಂದು ಗುಲ್ಬರ್ಗಾದಿಂದ ಪೇಷಂಟು, ಒಂದು ಒಳ್ಳೆಯ ಮನೆ ತಿಂದವನು, ವೆರಿ VIP ಪರ್ಸನ್, ಅಂದರೆ ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗು. ಬೆಂಗಳೂರಿನಲ್ಲಿ ಎಲ್ಲ ಹಾಸ್ಪಿಟಲ್ನ ತೋರಿಸಿದೆ, ದೊಡ್ಡ ದೊಡ್ಡ ಹಾಸ್ಪಿಟಲ್, ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ನಲ್ಲಿ. ಯಾಕಂದರೆ ಫೈನಾನ್ಷಿಯಲಿ ಇಸ್ ವೆರಿ ಸ್ಟ್ರಾಂಗ್ ಮತ್ತು ಪಾಲಿಟಿಕಲಿ ಸ್ಟ್ರಾಂಗ್ ಇದ್ದಿದ್ದ ಕಡೆಯಿಂದ ಅವ್ರು ವಾರಕ್ಕೆ ಒಂದು ಸತಿನೂ 15 ದಿವಸ ಬೆಂಗಳೂರು ಬರ್ತಾ ಇರ್ತಾರೆ. ಎಲ್ಲ ಕಡೆ ತೋರಿಸಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ 2 ವರ್ಷದಿಂದ ನೋವು ಕಡಿಮೆ ಆಗ್ತಾ ಇಲ್ಲ. ಡೀಟೇಲ್ ಹಿಸ್ಟ್ರಿ ತೊಗೊಂಡಾದ್ಮೇಲೆ ಆಮೇಲೆ ಗೊತ್ತಾಯಿತು ಇದು ಶುಕ್ರ ಕ್ಷಯಜನ್ಯ ಏನಿದೆಯಲ್ಲ, ಪೇನ್ ಇದೆ ಅಂತ. ಆಮೇಲೆ ಸ್ವಲ್ಪ ಶುಕ್ರ ವರ್ಧಿಕರ ಔಷಧಿ ಕೊಟ್ಟಿದೆ, ಒಂದು 3 months. ಆಮೇಲೆ ಚೆನ್ನಾಗಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 2 ವರ್ಷ ಆಯ್ತು ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನಾವು ಈಸ್ ಅಬ್ಸಲ್ಯೂಟ್ಲಿ ಫೈನ್, ಯಾವುದೋ ಪ್ರಾಬ್ಲಮ್ ಇಲ್ಲ. ಎಷ್ಟೋ ಸತಿ ಅವ್ರ ಫ್ರೆಂಡ್ಸ್ನ ನನಗೆ ರೆಫರ್ ಮಾಡಿದ್ದಾರೆ. ಹೇಳೋದು ಉದ್ದೇಶ ಏನಂದರೆ, ಪ್ರತಿ ನೋವು ಒಂದೇ ಇರಲ್ಲ, ಅದಕ್ಕೆ ಕಾಸ್ ಬೇರೆ ಇರುತ್ತೆ. ಆ ಕಾಸ್ನ ನಾವು ಚಿಕಿತ್ಸೆ ಮಾಡಬೇಕು. ಸ್ಕ್ಯಾನಿಂಗ್ ನಾರ್ಮಲ್ ಇದೆ, ಸೀಮನ್ ಅನಲೈಸಿಸ್ ನಾರ್ಮಲ್ ಇದೆ, ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಯೂರಿನ್ ಟೆಸ್ಟ್ ನಾರ್ಮಲ್ ಇದೆ, ಬಟ್ ನೋವು ಕಡಿಮೆ ಆಗ್ತಾ ಇಲ್ಲ. ಅನ್ಎಕ್ಸ್ಪ್ಲೇನ್ಡ್ ಪೇನ್ ಇದು. ಅದನ್ನ ಶುಕ್ರ ಕ್ಷಯಜನ್ಯ ವೃಷಣ ನೋವು ಏನಿದೆ ಅಂತ ತಿಳ್ಕೊಂಡು ಅದನ್ನು ಚಿಕಿತ್ಸೆ ಆ ಥರ ಮಾಡಿಬಿಟ್ರೆ ಈ ವೃಷಣ ಏನು ನೋವಿದೆಯಲ್ಲ, ನಮಗನ್ಸುತ್ತೆ ಇವಾಗ ಯಾರಿಗೆ ಪ್ರಾಬ್ಲಮ್ ಇಲ್ಲಲ್ಲ ಅವ್ರಿಗಾಗಿ ದೊಡ್ಡ ವಿಷಯ, ಅಯ್ಯೋ ಅಯ್ಯಪ್ಪ ಏನೋ ಹೇಳ್ತಾನೆ. ಬಟ್ ಯಾರಿಗಿದು ಪ್ರಾಬ್ಲಮ್ ಇದೆ, ಕ್ಷಣಕ್ಕೆ ಸಾಯ್ಬೇಕಂತ ಅನ್ವೇರಿಯಬಲ್ ಪೇನ್ ಇರುತ್ತೆ, ಇರಿಟೇಟಿಂಗ್ ಪೇನ್ ಇರುತ್ತೆ. ಅದು ಮಾಮೂಲಿ ಇಲ್ಲ, ರಾತ್ರಿ ಮಲ್ಗ ಕೊಡಲ್ಲ, ಎದ್ದು ಕೂತ್ಕೊಂಡ್ರೆ ಸಮಾಧಾನ ಇಲ್ಲ, ನಡ್ತಾ ಇರಬೇಕು, ಅಷ್ಟು ಸಿವಿಯರ್ ಪೇನ್ ಇರುತ್ತೆ. ಬಾಡಿ ಹೆಂಗಿದೆ ಇದೆ ಮಿತ್ರರಂದ್ರೆ, ಎಲ್ಲ ಯಾವ್ರಿಗೆ ಚೆನ್ನಾಗಿದೆ, ನಾವು ವಿ ಆರ್ ಲೀಸ್ಟ್ ಬಾದರ್. ಬರೇ ಸ್ವಲ್ಪ ಒಂದು ಬೆರಳು ಇಷ್ಟು ಕಟ್ ಐತಂದರೆ 3 ದಿನ ಬೇಕು ಇದನ್ನು ವಾಸಿ ಆಗೋಕ್ಕೆ. 3 ದಿನ ನೀರಿನಲ್ಲಿ ಕೈ ಹಾಕಂಗಿಲ್ಲ, ಏನೋ ಸ್ವಲ್ಪ ಖಾರ ಬಿದ್ರೂ ಅಷ್ಟು ಉರಿಯುತ್ತೆ, ಅಷ್ಟು ನೋವುತ್ತೆ. ಅವಾಗ ಅನಿಸ್ತು, ಅಯ್ಯೋ ಎಷ್ಟಪ್ಪ, ಎಷ್ಟು ಸೂಕ್ಷ್ಮ ಇದೆ ನಮ್ಮ ಶರೀರ, ಕರೆಕ್ಟಾಗಿ ನೋಡ್ಕೋಬೇಕಂತ. ಬಿಕಾಸ್ ಎಲ್ಲ ಯಾವ್ರಿಗೆ ಚೆನ್ನಾಗಿದೆ ಅಲ್ಲ, ಅವರಿಗೆ ನಿಮಗೇನು ಫೀಲ್ ಆಗಲ್ಲ. ಅಯ್ಯೋ ನಮಗೇನು ಸೆಕ್ಸೇ ಪ್ರಾಬ್ಲಮ್ ಇಲ್ಲ, ನಾವು ಯಾಕೆ ಇದು ವಿಡಿಯೋ ನೋಡಬೇಕಂತ ಮುಂದೆ ಹೋಗ್ಬಿಟ್ಟು ಬರಬಾರ್ದಂತ ನೋಡ್ಕೋಬೇಕು. ಯಾಕಂದರೆ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ, ಸ್ವಾಸ್ಥ್ಯ ರಕ್ಷಣಂ. ಯಾರು ಹೆಲ್ದಿ ಇದನ್ನಲ್ಲ ಅವನ ಹೆಲ್ತ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಕಾಪಾಡಬೇಕು. ಅತುರಸ್ಯ ವಿಕಾರ ಪ್ರಶನಂ. ಯಾರಿಗೆ ಕಾಯಿಲೆ ಇದೆ ಅವನ ಕಾಯಿಲೆನ ವಾಸಿ ಮಾಡೋದು. ಸೊ ನಮ್ಮ ಬರೀ ಕಾಯಿಲೆ ವಾಸ ಮಾಡೋದು ಉದ್ದೇಶ ಇಲ್ಲ. ಫಸ್ಟು 80% 90% ಜನರಿಗೆ ಕಾಯಿಲೆ ಬರಬಾರ್ದಂತ ನೋಡಬೇಕು. ದ್ಯಾಟ್ ಈಸ್ ಮೆಡಿಸಿನ್, ಅದೇ ಆಯುರ್ವೇದ. ನಿಮಗೆ ಕಾಯಿಲೆ ಬಂದಮೇಲೆ ಚಿಕಿತ್ಸೆ ಕೂಡ ದೊಡ್ಡ ವಿಷಯ ಇಲ್ಲ. ಕಾಯಿಲೆ ಬರಬಾರ್ದಂತ ಚಿಕಿತ್ಸೆ ಕೊಡೋದು ಅದು ದೊಡ್ಡ, ಅದು ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಈ ವೃಷಣನು ಯಾರಿಗಿದೆ ಇದ್ರದ್ದು ಅವರಿಗೆ ಗೊತ್ತಿರುತ್ತೆ. ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಮತ್ತು ಸ್ಪೆಷಲಿ ಒಂದು ವಿಷಯ ಹೇಳಬೇಕು, ಹಸ್ತಮೈಥುನ ಮಾಡಿ ವೀರ್ಯ ಚಲಿತಿತಾರಲ್ಲ, ಮುಂದೆ ಹೋಗ್ಬಿಟ್ಟು ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮಾಸ್ಟರ್ಬೇಷನ್ ಅಡಿಕ್ಟರ್ನಲ್ಲಿ ಈ ಥರ ವೃಷಣ ಜಾಸ್ತಿ ಇರುತ್ತೆ. ನಮಸ್ಕಾರ.